ಎಲ್ಲ ಸಾರಥಿ ದೇವಾ ಏನು ಮಾಡಲಿ ಇದಕ್ಕೆ ಗತಿ ಎನ್ನಮ್ಮ ತಂತ್ರನಾಗಿ ನಿಲ್ಲಿಸಿದನು ಕೃಷ್ಣ. ಹೌದು ದೇವಾ, ತೀಕ್ಷಣವಾದ ಮನೆಯಕ್ಕೆ ಇವು ನಮ್ಮ ಗೆಲ್ಲುವ ಬಗೆ ಹೇಗೆ ಸಾರಥಿ ಎನ್ನ ಸಂತಾಪದಕ್ಕೆ ಆಗಲಿ ದೇವಾ. ಹಲೋ 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 ಎಲ್ಲಿ ಮರ್ಮಗಾಂಡವೇ ಇದ್ದ ಮಾಗ ಮುಗಿದವೇನು ಇನ್ನು ಆಗ ಮಾಗದ ಪ್ರಯೋಗ ಇದ್ದ ಮಾತು ಒಂದಿವೆ ಇಸಂದ ಒಂದೋದ ಮೂಲ ಗಂಡನಿಂದ ಆಗೋದ ಪಾಪ ಪಾಪ ಇಷ್ಟು ಕಷ್ಟಪಟ್ಟಿದ್ದು ಸಾಕು ಶೀಘ್ರ ಬರೆದು ಇಬ್ಬರು ಸೇರಿದ್ದು ಮಾಡೋ ಬಾರ್ತಾ ಜನ್ಮ ಅರ್ಥ ಸುಧನ್ವನೆಂಬ ಬಡನಾಯಿ ಇಲ್ಲ ಅರ್ಜುನಮ್ಮ ಕೋದೆ ಬಳಿರೆಯಲೈ ಸುಧನ್ವನೆಂಬ ಬಡನಾಯಿ ಬಾಯಿಗೆ ಬಂದಂತ ಏತಕ್ಕೆ ಬಗಲಾಡುವಿ ಸಾಧ ಮೊದಲೇ ಅರ್ಣ ಮುಚ್ಚು ನಿನ್ನ ಬಾಯಿ ನಿನ್ನ ಮಲದ ಬಲೆಯಲ್ಲಿ ಕರೆದ ಸಿಲಗವ ದಂಡ ಈ ಕ್ಷಣವನ್ನ ಮಾತಪಿತರಂ ಗರ್ಭದಲ್ಲಿ ಉದ್ಭವಿಸಿ ಪ್ರಸಿದ್ಧವಾದ ಪುಣ್ಯವಂ ಸಂಪಾದಿಸಿಕೊಳ್ಳಬೇಕಲ್ಲದ ಪಾಪ ಕಾರ್ಯಗಳ ಮಧ್ಯಂ ಕಟ್ಟಿಕೊಳ್ಳುವ ದುಷ್ಟ ಕುಲಗರಿದ್ದರು ಶೇಷನೆಂದು ದುರ್ಗತೆ ಈಡಾಗುವನು ಕೇಳಿದೆಯ ತರುಣ ಕರೆಯುವುದರ ನಿನ್ನಯ ಕುರುಡ ಎಲ್ಲಿ ಪಾಂಡಪುತ್ರ ಮೂರಕ ವರನ್ನು ಪಾದದ ಗೌರವಿಂದ ಮೂರು ಬಾಣಗಳನ್ನು ಬಳಿರೆ ಪತ್ರಕ ಮಾಡಿ ಬಾಣ ಎಷ್ಟೋ ದಿನ ಶೌರ್ಯ ನೀನು ಸರ್ವಶಕ್ತಿಯಿಂದ ಮೂರು ಬಾಣಗಳ ಪ್ರಯೋಗಿಸ ಬಾಣಗಳ ಮಧ್ಯಮ ತೊಂಡ ಮಾಡುತ್ತಾರೆ ಬಳಿರೆ ಹೆಬ್ರಾಂಜಿಸುವ ಭೂರ್ಜಿತ ಪ್ರಭಾವನಂದನಿಸಿದ ಅರ್ಜುನ ಲಕ್ಷ್ಮೀಕಾಂತನೇ ಏನು ಹೇಳಲಿ ನಿನ್ನಯ ವಚನ ನಿನಗೆ ತಿಳಿದ ಕಾರ್ಯವಾದ ಯಾವದಿರುವುದು ನಾರಾಯಣ ಹಂಸತ್ತದ ಕುಮಾರನಾದ ಸುಧಾನನ ಮೂರು ಬಾಣಗಳಿಂದ ಯಮಗುರಿಗೆ ಸೇರಿಸಬೇನೆಂದು ಬಂಧವ ಮಾಡಿದೆಯಲ್ಲ ಎಲ್ಲಿಗೆ ಮಾತ್ರ ಹೊರಲು ಹಾಕಿದೆಯಲ್ಲ ಹೌದು ಪರಮಾತ್ಮನೇ ಹಿತ್ತ ನೀನು ಹಿತ್ತ ಭಕ್ತ ಶಿರೋಮಣಿಯಾದ ಸುಧಾನನು ಏನು ಮಾಡಲಿ ಬಲ್ಗುಣ ನಿನ್ನ ಕಠಿಣವಾದ ವಚನ ನಮೋ ನಮೋ ಸಚಿದಾನಂದ ಸ್ವರೂಪನಾದ ನಮೋ ನಮೋ ಸಚಿದಾನಂದ ಕರುಪ ಸಾಧನ ಲಕ್ಷ್ಮೀರಮಣ ನಿನ್ನ ಪಾಂಡಕರೇ ಪಾಂಡ ದೈವತವರ ಪರಮಾತ್ಮ ನಿನ್ನ ಸೌಕರ್ಯ ಗಂಗನಾದನ ಜಯವಿ ಪಾದ ಅರ್ಪಿಸೋಣ ನಾರಾಯಣ ಅಂತ ಲಭಿಸಿದ ನಾರಾಯಣ ಅದಕ್ಕೆ ಬರ ಹಂಸಧ್ವಜ ಕುಮಾರ ಎಲ್ಲ ಹಂಸಧ್ವಜ ಕುಮಾರ ಲೋಕೈಕ ವೀರ ಸುಂದರ ಸುಧಾನನೆಂಬ ಧೀರ ನಿನ್ನ ಭಕ್ತಿಯಲ್ಲಿ ಹಿಸ್ಮರಣವಾಗುತ್ತದೆ ವಿಜಯಶಾಲಿಯಾಗು ಅವು ನಿಶ್ಚಿತನಾದ ಲಕ್ಷ್ಮೀಕಾಂತನೇ ಓ ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ ಧನಂಜಯನೇ ನಾನು ಪಂಥದಿಂದ ಸುಧವನಮ್ಮ ಮೂರು ಬಾಣಂಗದಿಂದ ತರಿವನದ ನುಡಿದ ವಚನಗತಿ ಏನು ಹೇಳಲು ದೇವ ಮಹಾನುಭಾವ ಪಾರ್ಥ ಸುಧಾನವರೇ ಹೇಳುವನಿ ಕೇಳಿರಿ ಜಗತ್ತನ್ನ ಹರಿಯರು ಚೆನ್ನಾಗಿ ಹೇಳ
ಅರ್ಜುನ, ಪರಮಾತ್ಮನೇ, ನಿನ್ನಗೆ ಇಂಥ ಅಜ್ಞಾನವು ಎತ್ತಲಿಂದ ಬರಿಸಿತು. ನಿನ್ನ ಅಂತಃಕರಣದಿಂದ ಬಂದಿದೆ ನಾರಾಯಣ. ಪ್ರಾಜ್ಞೆ ಎಂದೆನಸದೆ ನಿನ್ನ ಸುಜ್ಞಾನವಲ್ಲ ಎತ್ತ ಹೋಯಿತು. ದುರದೂತನಾಗಿ ಬಂಧವ ಮಾಡಿ ಗತಿ ಏನೆಂದು ಹೆಣ್ಣಂ ಕೇಳಿದರೆ ನಾವೇನು ಹೇಳಲಿ ಕೇಳಲಿ. ಕರ್ಮಕ್ಕೆ ತಕ್ಕ ಫಲವನ್ನು ಅನುಭವಿಸದೆ ಜೀವನದ ಗತಿಯು ಹತಿಮವನ್ನು ತಿಳಿಯದೆ ನೀನು ಬಂಧವ ಮಾಡಿ ಎನ್ನಂ ಉಭಯ ಸಂಕಟದಲ್ಲಿ ನುಗ್ಗಿಬಿಟ್ಟೆ. ನನ್ನದೇನು ಗತಿ ಎಂದರೆ ಅರ್ಜುನ, ಪರಮಾತ್ಮನೇ, ನಿನ್ನದಾದ ಗತಿ ಪ್ರಾಣವನ್ನು ಪಣಕ್ಕಿರಿಸಿ ಯುದ್ಧ ಮಾಡುವ ಸಾಮರ್ಥ್ಯವು ಎನ್ನ ಸುದರ್ಶನ ಚಕ್ರದಲ್ಲಿಯೂ ಶಿವನ ಪಾರ್ಶ್ವಶಾಸ್ತ್ರದಲ್ಲಿಯೂ ಬ್ರಹ್ಮನ ಲಿಖಿತದಲ್ಲಿಯೂ ಇಲ್ಲ. ಎನ್ನಿಗೆ ಮಾತ್ರ ತಂದೊಡ್ಡಿದು ಬಂದಾನ. ಕೇಳಿದೆಯಾ ಅರ್ಜುನ? ಹೇಳಿದನು ನಾರಾಯಣ. ನಾನಂದ ತಮಸ್ತಂಗ ವಿಚ್ಛೇದನಾದ ದಿವಾಕರ ನಳಿ ಪ್ರಾಚೋಹಯೇ ಮುರಹರ ಮತ್ತೆ ಜ್ಞಾಪನ ಲಾಲಿಸೈ ಕೃಪಾಕರ ರಾಕ್ಷಶಾಂತಕನಾದ ಪಕ್ಷಿಹೋರನ ಅರ್ಜುನ, ತಮ್ಮ ಕುಪಕಟಾಕ್ಷವೆಂಬ ಬಾಬುಬಲದ ಸುಬನ್ವನೆಂಬ ದಕ್ಷಿಣ ಶಿರಹರದ ರಣಭಯಂಕರ ಪ್ರತಿಕ್ರ ಪ್ರಾಣದಿಂದ ನೆಲೆಸವರ ನಾರಾಯಣ ಅಧಿಕ ಬಲ ಧರಿಣ. ಅರ್ಜುನ ಹೇಳುವೆನು ಕೇಳು. ಜಗತ್ಕತ್ತ ಅಡಿಯರು ಚೆನ್ನಾಗ ಕಡಲಲಿಯಾದ ಅರ್ಜುನ ಕೇಳನ್ನ ವಚನ.
ಕೇಳಿದ್ರಿ ನಾರಾಯಣ? ನಿನ್ನಗೆ ಭಕ್ತಿವತ್ಸಲನೆಂಬ ಅಭಿಮಾನ ನಿನ್ನಗಿದ್ದರೆ ಪರಮಾತ್ಮನೇ ಸರ್ವಾತ್ಮನೆಂಬ ನಿರಾಭಿಮಾನ ಈ ಸುಧಾನನಲ್ಲಿರಬಹುದು. ನಾನು ಭಕ್ತದಿಂದನು ವ್ಯಕ್ತಿಯನ್ನರಿಯದೆ ಮತ್ತು ನಡೆಸುವುದು ಹಿತವಲ್ಲ. ಎಲ್ಲ ಅರ್ಜುನ, ಪರಮಾತ್ಮನೇ ಭಕ್ತಿಯಲ್ಲಿ ಇವನ ಮುಂದಾಗಿರುವನು. ಈ ಸಮಯದಲ್ಲಿ ನಿನ್ನ ಪ್ರಯತ್ನ ಪಾರ ಮಾಡುವುದು ಎನ್ನಿಗೆ ತಿಳಿಯದಾಗಿದೆ. ಅರ್ಜುನ, ಏನು ಮಾಡಲಿ ವೀಕ್ಷಣ? ದೇವಾದಿದೇವ, ಓಹೋ ದೇವ, ನೀನು ಪಾಂಡವರ ಮೇಲೆ ಮಂಚ ಪ್ರಾಣವಲ್ಲವೇ? ಪಾಂಡವರ ಸರ್ವದ ಮುಖ ರಕ್ಷಣವು ನಿನ್ನದಂತ ನಾವು ಪಂಥವನ್ನು ಮಾಡಿರುವರ ನಾರಾಯಣ. ಅಧಿಕ ಬಲ ದುರೀಣ ಪರಮಾತ್ಮನೇ, ಚೆನ್ನಾಗಿ ಬೇಳಿದೆ ಬೀಗತನದ ಲಕ್ಷಣ. ಪಾಂಡವರು ಏನು ಅಪರಾಧ ಮಾಡಿದರೆ ನಾನೇ ಹೋರಬೇಕೆ? ಓರವಾಗಿ ಪರಮಾತ್ಮನೇ, ಇದು ಸತ್ಯದ ಭಾರವಲ್ಲ, ಬೀಗತನದ ಭಾರ. ನೀನು ಮಾಡಿದ ಪ್ರತಿಜ್ಞೆಗೆ ನಾನೇನು ಮಾಡಲಿ? ಅರ್ಜುನ, ಮಾಡಿ ನೋಡು ವೇಚನ. ಫುಲ್ಲಲೋಚನೆ. ಅರ್ಜುನ, ಪಾಂಡವರ ಭಂಡಾರದಲ್ಲಿ ನೀನಿತ್ತು 3 ಬಾಣಗಳ ಪೈಕಿ ಆ ಸುಧರ್ವನೆಂಬ ಕೊನಗಾಲಿಸುವರ ನಾರಾಯಣ ಇರಲೆಯನ್ನ ಮೇಲಂತ ಕರಣ. ಎಲ್ಲ ಧನಂಜಯನೇ, ಪರಮಾತ್ಮನೇ, ಶಸ್ತ್ರ ಸಮರ ಕೋವಿರದೊಡನೆ ಕದಂಬ ನತ್ತ ರಥವನ್ನು ಹತ್ತು ಫಲ್ಗುಣ ರಥವನ್ನು ಹಾಕಿದನು ವೀಕ್ಷಣ. ಪರಮಾತ್ಮನೇ, ಅರ್ಜುನ, 3 ಲೋಕದ ಗಂಟೆಗಳಿಗೆ ಗಾಂಧವರು ಮತ್ತು 3 ಸಾಮಾನ್ಯದ ತಿಳಿದುಕೊಂಡು ಹೇಳುವೆಯಲ್ಲ, ಅವನಿಗಿನ ನಾರಾಯಣ ಸಾಮಾನ್ಯನ ತಿಳಿದುಕೊಂಡು ಮಾತನಾಡುವೆಯಲ್ಲ ಪರಮಾತ್ಮನೇ. ಅವನಿಗೆ ಎನ್ನ ನೀರಿನೊಳಗೆ ಸಮಯದಲ್ಲಿ ತೋರಿಸಿ ಬರಲಿದ್ದರೆ ನಿನ್ನ ಪಾದಂತಕರನಿಂದ ನನಗೆ ಇದ್ರೆ ಜಗತ್ತಿನ ಮೇಲೆ ಕೊಂಡಾಡುವ ಪುರುಷರು 100 ಜನ ಯಾವತ್ತಾದರೂ ಒಂದಿದನ್ನು ಸಾಯಬೇಕು. ಭೂಮಿ ಮೇಲೆ ಯಾವತ್ತಾದರೂ ಹುಟ್ಟಿದ ಬದಿ ಯಾರಿಗೆ ತಿಳಿಯವಲ್ಲ ಪರಮಾತ್ಮ. ನಿನಗೆ ತಿಳಿದ ಕಾರ್ಯವದಿ ಜಗತ್ತು ಯಾರು ತಿಳಿಯದ ನಾರಾಯಣ. ಕೆಲ ಬರ್ತಾನೆ ಇನ್ನು ಕೇಳನೆ ಬೇಗನೆ ಪರಮಾತ್ಮ. ಸುಧಾನ್ವ, ಈ ರಣಭೂಮಿಯಲ್ಲಿ ಪರಮ ದರ್ಶನ ಮಾಡಕ್ಕೆ ನಿನ್ನ ಧನ್ಯವಾದಗಳು. ಓ ಪರಮಾತ್ಮ, ಸುಧಾನ್ವ, ಈಶ್ವರ ಕರ್ಮ ಗೀತನಾಳಲ್ಲಿ ನಾನು ಸಿಂಹಗಳ ಸಿದ್ಧನಾಗಿರೋಣ. ಪರಮಾತ್ಮ, ಸುಧಾನ್ವ, ಇನ್ನು ಭಕ್ತರ ಶಕ್ತಿಯನ್ನು ಪಾಲ್ಕೀಜ. ಪರಮಾತ್ಮ, ಸುಧಾನ್ವನೇ, ಶಾರದಕ್ಕೆ ಕೌಶಲ ಮಂತ್ರೋಜ. ನಾರಾಯಣ, ಸುಧಾನ್ವ, ಎಲೆ ಅರ್ಜುನ, ಎಲೆ ಬಷ್ಟ ನಿನ್ನ ರಥ ಸಾರ ಸಹಿತ ನಿನ್ನ ಕುಲ ಸಕ್ರವಂತ ಬೋಳರೆ ನಿಮ್ಮ ರಥ ಪಕ್ಷ ಜಾಲಂತ ಮಾಡುತ್ತಾರೆ ಬೋಳರೆ ಬೀರಗಳಿಗೆ ಸಿಕ್ಕಿ ಬೇಡ ಮಾಡಿದ್ರೆ ನನ್ನ ಬಳಿ ಸರಿದಂತೆ ಬೋಳರೆ ಬಲ್ಗುನ ಬುಡ ಮಗನ ನೋಡನಾಥ. ಅರ್ಜುನ, ಪರಮಾತ್ಮನೇ, ಲಕ್ಷ್ಮೀಕಾಂತನೇ ಚೆನ್ನಾಗಿ ಜಗತ್ಕತ್ತ ಅದೇನು ಚೆನ್ನಾಗಿ ಗೋವಾರ್ಧನಗಿರಿಯನಕ್ಕೆ ಗೋವಾರ್ಧನಗಿರಿಯನಕ್ಕೆ ಗೋವುಗಳದಾದ ಪುಣ್ಯವಂ ಭಾರರದ ಬಾಣಕ್ಕೆ ಸಾಮಾನ್ಯನಲ್ಲ ಸುಧನ್ವ ಏಕ ಪತ್ನಿರಥ ಪಾಲಿಸುವ ಹರಿಹರಿಯಿಂದ
ಫಲ್ಗುಣ 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 ಎಲ್ಲ ಹುದ್ದ ಧನಾದ್ರಿ ನಿವಾರಿಣಿ ಮಹೇಂದ್ರ ತನಯನಾದ ಫಲ್ಗುಣನೇ ಪರಮಾತ್ಮನೇ ನೋಡದೆಯ ಈ ಸುಧಾನನ ತ್ರಾಣ ನೋಡಿದ್ರೆ ನಾರಾಯಣ ಇವನ ಯಶದ ಹಸದಳಮಾದ ಬಿಸಿಗೆ ಅಸ್ತ್ರ ಇವನ ಯಶದ ಹಸದಳಮಾದ ಹಸ್ತ್ರದ ಬಿಸಿಗೆ ಮದ್ರತವನಿಲ್ಲದೆ 400 ಮಳ ಹಿಂದಕ್ಕೆ ಎಲ್ಲ ಅರ್ಜುನ ನಾರಾಯಣ ನೋಡದೆಯ ಎಂಥ ಪ್ರಮಾದವ ಬಂದು ಒದಗಿತು ಇವನೇನು ಸಾಮಾನ್ಯದವನೆಂದು ತಿಳಿದಿರುವಿಯ ಧನಂಜಯ ಪರಮಾತ್ಮನೇ ಈ ಸುಧನ್ಮನ ಹೇಗ ಪತ್ನಿ ರಥಸಿದ್ಧನಾಗಿರುವುದರಿಂದಲೂ ಆ ಗಣದ ಮುಂದೆ ಕಿತನಾಗ್ನಿಯ ಪಾಲಿಸುವ ಧೀರನಾಗಿರುವುದರಿಂದಲೂ ಇವನಂದೆಲ್ಲ ಬಲ್ಲವರು ತ್ರೈಲೋಕದಲ್ಲಿಲ್ಲ ಅಜಾಂಬವ ಸುರೇಶ್ವರ ಕಿನ್ನರ ಕೆಂಪುರುಸರ ಗರಡ ಗಂಧರ್ವರ ಎಚ್ಚರ ಸಿದ್ಧಿ ಸಾಧ್ಯರಿಂದಲೂ ಅಸಾಧ್ಯವು ಇಂಥ ವೀರನಂದನಿಯದೆ ಎನ್ನ ಯೋಚನೆಯ ಮಾಡದೆ ಭಗವತ್ತದಿಂದ ವೃಥ ಬಂಧವನ್ನು ಮಾಡಿದೆಯ ಎಲ್ಲ ಸುರೇಂದ್ರನಂದನ ಲಕ್ಷ್ಮೀಕಾಂತನೇ ಹಿಂದಕ್ಕೆ ಸೈನ್ಯವನ ಕಂದರವಂ ತರವನೆಂದು ನುಡಿದಾಗೆ ನಡೆದ ಪ್ರಸಂಗವು ಇದು ಬಂದು ಒದಗಿತು ಈ ಶಪಥವಂ ಗೆಲ್ಲುವ ಭಾರ ಎನ್ನ ಬಾಲಿಗೆ ಬಿದ್ದಿತು ಎಲ್ಲ ಅರ್ಜುನ ಜಗತ್ಕರ್ತನೇ ಪ್ರತಜ್ಞ ಮಂತ್ರದಿಂದ ಬಾಣಗಳು ಸರಿ ಹೋಗಲಾರವು ಧನಂಜಯ ಪರಮಾತ್ಮನೇ ಇದಕ್ಕೆ ಮಾಡುವನು ಉಪಾಯ ಎಲ್ಲ ಸಾರಥಿ ಈ ಸಮಯದಲ್ಲಿ ನಮ್ಮ ಭಕ್ತನಿಗೆ ಪಕ್ಷಪಾತ ಮಾಡಿದರೆ ಈ ಲೋಕದಲ್ಲಿ ನನ್ನನ್ನು ಯಾರು ನಂಬುವುದಿಲ್ಲ ಇದಕ್ಕೊಂದು ಉಪಾಯವನ್ನ ಮಾಡುವೆನು ಅದು ಏನೆಂದರೆ ನಿಷ್ಕಮ ಭಕ್ತನಾದ ಸುಧಾನನಿಗೆ ಮುಖ್ಯ ಸಾಮ್ರಾಜ್ಯವನ್ನು ಸಕಮ ಭಕ್ತನಾದ ಅರ್ಜುನನಿಗೆ ವಿಶ್ವ ಸಾಮ್ರಾಜ್ಯವನ್ನು ಕೊಟ್ಟು ಬಿಡುವೆನು ಎಲ್ಲ ಧನಂಜಯ ಪರಮಾತ್ಮನೇ ಎದೆಯನ್ನೇರಿಸಿ ಬಾಣವಂ ಹುಡು ಚಂದ ಬಾಣಕ್ಕೆ ಗೋವರ್ಧನ ಗಿರಿಯನ್ನೆತ್ತಿ ಗೋಕುಲವಂ ಕಾದ ಪುಣ್ಯವಂ ನಿನ್ನ ಬಾಣಕ್ಕೆ ದಾರು ಏರಿದಿರುವೆನು ಜಾಗ್ರತೆಯಿಂದ ಬಾಣ ಪ್ರಯೋಗ ಮಾಡು ಹತ್ತುನ ಅಧಿಕ ಬಲ ತೀರಣ ಹೊಡಿಲೆಯರ ಈ ಸುಧನ್ವನೇ ವಾಸವಾದ ಜನನಿಂದೆಯ ಬಾಸತ್ತನಿಂದ 100 ಮಳ ಹಿಂದಕ್ಕೆ ನೂಕಿದನೆಂದು ಹಿರಿಯರಿಗೆ ಬೇಡ ಎಲೆ ಈ ಮೂಡ ತರಲೇ ಪ್ರತಿಜ್ಞೆಯ 3 ಬಾಣಗಳ ಪೈಕಿ 2 ಬಾಣಗಳು ನಿಶ್ಚಲವಾಗಿ ಹೋದವು ಇದೇ ಪ್ರಥಮ ಬಾಣ ಇದರಿಂದ ನಿನ್ನ ಶಿರವನ್ನು ತೆಗೆದ ಬಡವನ್ನು ಎಚ್ಚರದಿಂದ ಬಂದ ಪರಾಕ್ರಮಿಸಾರ ಹಿಂದಕ್ಕೆ 3 ದಾರನ ಬೇಡಿ ಬಳಸಕ ಪಾತಾಳಕ್ಕೆ ತುಳಿದ ಆಹೋ ಪರಮಾತ್ಮ ಅಮ್ಮನ ದಾರನ ಬೇಡಿ ಕರ್ಣನ ಹತ ಮಾಡಲಿಯ ರುಕ್ ಮಾಂಗ ಹಿರಿದನ ಕಾಪಾಡ ನೀನು ಇದನ್ನ ಅರ್ಧನ ಯುದ್ಧದಲ್ಲಿ ಗೋರ ಗಿರನೆತ್ತಿ ಗೋರಕ್ಷಿಸಿಕೊಂಡು ಅರ್ಧನ ಭಾಗ ದಾರಿಯ ಅಬೋ ದೇವಕತನಯ ಇದು ಮೊದಲ ಗೋರತರನಯ ಮಾಡಲ್ಲ ಮುತ್ತ ನಿತ್ರ ಮಾಡಲ್ಲ ನೆಡಗಲ್ಲು ಬಸದಂತೆ ಭಾರತ ಜಗಿಸಿವ ಬಾಣ ಉಳುವಳು ಭಾರತ ಲಕ್ಷ್ಮೀಕಾಂತನೇ ಕೃಷ್ಣ ಅವತಾರದಲ್ಲಿ ಅವನೇ ತಲದಲ್ಲಿ ಕೈಗ ಪುಣ್ಯದಲ್ಲಿ ಧಾರಿದೆ ನಿನ್ನ ಶರದಲ್ಲಿ ಜನಾರ್ದನ
ನಿನ್ನ ಪರಾಕ್ರಮವ ಪರಮಾತ್ಮ ಕೆಲ ಅರ್ಜುನ, ನಾರಾಯಣ ನೋಡದೆಯಾ ಈ ಸುಧಾನ್ವನ ತ್ರಾಣ? ಬಳಿದೆ. ನಿನ್ನ ದೈವನಿದ್ದರೆ ಅವನ ಪ್ರಾಣವನ್ನು ನೀರು ಕುಡಿದು ಬರುವನ ನಾರಾಯಣ. ಕಂಬನದೊಳ ನಿಂತ ನಿರತ್ಯಸವ ಸುರ ಕದಂಬವಲ್ಲ ಕಂಪವನ್ನ ಗೈವಂತೆ ಮಾಡಿದನು. ಕೆಲ ಧನಂಜಯ, ಪರಮಾತ್ಮನೇ, 3 ಬಾಣಗಳಿಂದ ಶಿರವಂ ತರವನೆಂದು ಮಾಡಿದ ಶಪಥದಲ್ಲಿ ಒಂದು ಬಾಣವನ್ನು ಖಂಡಿಸಿದನು. ಧನಂಜಯ, ಜಗತ್ಕರ್ತ, ತತ್ರಯತ್ ಜಾಗ್ರತೆಯಿಂದ ಮತ್ತೊಂದು ಅಸ್ತ್ರವನ್ನು ಹೊಡೆವಂತನಾಗು. ಬಾಣಕ್ಕೆ ಕೃಷ್ಣ ಅವತಾರಗಳು ಪರಿಪಾಲಿಸಿದ ಪುಣ್ಯ ನಿನ್ನ ಬಾಣಕ್ಕೆ ಉರತರವಾದ ಬಾಣಕ್ಕೆ ತಾರು ಏರಿದಿರುವನು. ಜಾಗ್ರತೆಯಿಂದ ಪ್ರಯೋಗಿಸಿ ಬಲ್ಲುಣ ಅಧಿಕ ಬಲ ಬೀರೋಣ. ಏನಿಲ್ಲಪ್ಪ, ಏನು ಸುಗದ್ಗರಪ್ಪ, ಒಬ್ರಿಗೊಬ್ರು ಕಲಿಬೇಡ್ರಪ್ಪ ಸರ್ಕರೆ. ಸುಧನ್ವ, ಅಹೋ ಗದತ ಗೋವಿಂದ, ಕೃಷ್ಣ ಅರ್ಧನ ಮಾಡಕ್ಕೆ ಕೃಷ್ಣ ಬೈದು ಅಹೋ ಗದತ ಗೋವಿಂದ, ಅರ್ಧನ ಮಾ ಕೃಷ್ಣ ಬೈದು ಪುನಃ ಫಲ ಬಿಟ್ರಿಯ ಹತ್ತು ನಿನ್ನ ಆಶ್ರಮ ಹೋದ್ರೆ ಬೆಮ್ಮ ಅಸವಸ್ಕದ ದುರ್ಗದನಿಗಾಗಲಿ ಇದು ಅರ್ಧನ ನಿನ್ನ ವೃತ ಆಶ್ರಮ ಕತ್ತರಿಸಿ ಮೊರೆ ಯಾವ ಭಾವ ಭಾರತ ಜನ್ಮ ಎತ್ತ ಓಹೋ ಹಂಸಧ್ವಜ ಕುಮಾರ, ಲೋಕೈಕ ವೀರ ಅರ್ಜುನ, ಸೈ ಫಲ ಫಲ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದನು. ಮಚ್ಚೋಗಲೇ ಅರ್ಜುನ, ಇಲ್ಲಿವರೆಗೂ ನನ್ನ ರಥವನ್ನು ಗರಗರನೆ ತಿರುಗಿಸಿದವಲ್ಲ, ನೀನಾಗ ನಿಂತಿರಿಸುವೆಯಲೇ ಉಳ್ಳ ಬಾಲಕರೇ. ಚೆನ್ನಾಗಿ ಪರಾಕ್ರಮಿಸಿಕೋ ಈ ಅಸ್ತ್ರದ ವಿಚಾರ. ಕ್ಷಣಕಾಲದ ಬಡ ಬಾಲನನ್ನು ಗುಡಿಸಿ ದುಡತರ ಮಾಡ ಈ ಪುಂಡರೀಕರ ಪಾದ ಅಂತಃಕರಣದಿಂದ 2 ಮಾರ್ಗ ನಿಕ್ಷಿಪಣವಾಗಿ ಹೋದವ. ಇನ್ನು ಒಂದೇ ಮಾರ್ಗದಲ್ಲಿ ಸುಂದರವಾದ ಕಂದರ ಮರಿಯದನ್ನು ದುರ್ಗದ ಈಡಾವರು ಕೇಳಿದೆಯ ಮುರಹರ, ಈ ಬಾಳಿಗೆ ತಡೆಯುವ ಇವನ ಶಿರ. ಅಹೋ ಗುಣದಾಕ್ಷಣೆ ನಿನ್ನ ಮನಸ್ಸು ನಾನಾಯಿ ಅರ್ಜುನ ನಿಷ್ಪಕ್ಷ ಪಕ್ಷ ತಟ್ಟು ನಿನ್ನ ಆಶ್ರಮ ಮಾಡಿದ್ರೆ ಆಲಸ್ಯದ ಕಾರಣ ಅಲ್ಲ ಅರ್ಜುನ. ಸೂರ್ಯದ ಯಾಕೆ ಶಿಕ್ಷೆ ಮಾಡಿದ ಕಡೆ ದುರ್ಗದಲ್ಲಿ ಆಗಲಿ ತೊಳೆಯಕ್ಕೆ ಬಿಡು ಮಾಡ್ರಿ ನೋಡೋಣ. ಇಲ್ಲ ಅರ್ಜುನ ಅದೇ ಪ್ರಕಾರ ಜಾಗೃತಿ ನಿಗ್ರಹದ ಕುಲ್ಲ ಹಾಡಿಗೆ ಸೋದರ ನಿನ್ನ ಸಲ್ಲ ಚಿತ್ತ ತಕ್ಕ ದಿತ್ತ
ನೋಡಿದೆಯಾ ಇವನ ಗತಿ ಇವನ ಗತಿ ಏನಾಗಿರುವುದಂತೂ ಜನರು ಕೊಂಡಾಡುವರು ಬಂದಿರುವುದರಲ್ಲಿ ಇವನಿಗೆ ಪ್ರಾಣ ಭಕ್ತ ಶಿರೋಮಣಿಯವರ ಭಕ್ತ ಶಿರೋಮಣಿ ಯರ ಭಕ್ತ ಶ್ರೇಷ್ಠನಾದ ಸುಧನ್ವ ನಾರಾಯಣ ನಿನ್ನೆಗೆ ಮುಕ್ತಿಯ ಪಾಲಿಸಿರುವೆನು ಪಂಚ ಪಾಂಡವರ ಹರ್ತನನ ಸಲವಾಗಿ ನಾನು ನನ್ನ ಪಂಚ ಪ್ರಾಣಗಳು ಕಳೆದುಕೊಂಡೆನು ಭಕ್ತ ಶ್ರೇಷ್ಠನಾದ ಸುಧಾನನ ಶಿರಸ್ಸು ಎನ್ನ ನಾಮಚರಣವನ್ನು ಮಾಡುತ್ತಿರುವುದು ಅರ್ಜುನ ಮಾಡು ನೋಡು ವೇಚನ ವಿಶಾಲ ಪರಮಾತ್ಮ ಸುಶೀಲೆ ಪ್ರಭಾವತಿ ಬರ್ರಮ್ಮ ಸುಶೀಲೆ ಪ್ರಭಾವತಿ ಸುಶೀಲೆ ಪ್ರಭಾವತಿ ನಾನು ಬಿಡಾಕಲ್ಲ ಸಮಯ ನಾನು ಬಿಡೋದಲ್ಲ ಇಲ್ಲ ಇಲ್ಲ
ಎಡಬಲದ ಗುಡಿ ಬೀಜೆಯನ್ನು ನೀಡಿಕೊಂಡ ಬಂದವರನ್ನು ಧಾರೊಂದಿಗೆ ಹೇಳಿದ ದೇವ ಎದ್ದು ಬಲವಾಗಲಪ್ಪ ಬಿಳಿಯ ಕಡುರ ಬದಗೆಲ್ಲ ಬಂದವರನ್ನು ಧಾರೊಂದಿಗೆ ಹೇಳಿದ ರಾಜ ರವಿಗಾಡಿರಾಜ ದೇವ ಬೃಹತ್ತರ ಸಾಲಿಗೆ ಮೆರೆಸಿದ ಕಲ್ಲಲು ತಮಾದ ಎಲ್ಲಕರ ಬಲ್ಲವದು ಪರಿಶೋಧಿಸಬಲ್ಲಂದ ಬಿಡಲಾದ ತುಪ್ಪರೆ ನೇರಕ್ಕೆ ಕುಪ್ಪರಿಸಿ ವೀರಮಂಡಿ ಅನ್ನೋರು ಸಿಂಹದ್ದರ ಸಿಗಿದ ಮಾತುಗಳು ಬಾಲಕರೆಲ್ಲರೂ ತತ್ವಸವನ್ನಾಲಿಸಿದ ಉತ್ಪಾದವನ್ನು ಲೇಪಟ್ಟು ತತ್ತರಪಟ್ಟರು ಬಲೇ ಮಾನವ ದೇವ ಎಣ್ಣೆಯ ಪಟ್ಟು ತರಕೋ ಪಾಟೋ ತೋಟ ದಿಂಸಕ ಇಲ್ಲದ ನಾಚಪಟ್ಟದ ಹೊರಸೋಸುವ ಕಡೆಗೆ ಅನ್ನರಂಚಿಡಿದ ತಾರ್ಪಡಿಸಿದ ಮಾತದ ಬಡ ಬಾಲ ನಾವು ತಡೆಯದೆ ಗರದಿ ಎಲ್ಲ ದಿಗಿತು ಬಲೆ ಬಲೆ ಮಾನವ ದೇವ ಕಾಲನ ನಾಲಿಗೆಯನ್ ತಪ್ಪುವ ಎಣ್ಣೆಯ ಕಟ್ಕದ ಜೈಪಿಗೆ ಈ ಲೋಕಂದು ಬಲೆ ಬಲೆ ಮಾನವ ದೇವ ಇಂಥ ಕಡು ಪರಾಕ್ರಮಣ ಹರಿದಾವರಿಯಲ್ಲಿ ನಿಂತು ತಾವು ದಾರನ್ನು ಮಾತನಾಡಿಸುವುದಕ್ಕೆ ನೀನು ನಾನು ಮರಗಳಿಗೆ ಓ ದೇವ ನಾವು ದಾರಂದರೆ ಒಳ್ಳೆ ಇಲ್ಲದವನಿಗೆ ಕಡ್ಲೆ ಕೊಡಬಾರದು ಮುದುಕನಿಗೆ ಮದುವೆ ಮಾಡಬಾರದು ಮಕ್ಕಳು ದೊಡ್ಡವರಾದ ಮೇಲೆ ತಂದೆಯಾದವರು ಹಿರಿತನ ಮಾಡಬಾರದು ನನ್ನ ಹೆಂಡತಿ ಮಧುರದ ಎನ್ನುವ 6 ತಿಂಗಳವರಿಗೆ ಕಳಿಸಬಾರದು ಕಳಿಸಿದರೂ ಚಿಂತೆ ಇಲ್ಲಬಾರದೆಂದು ಸಲಹೋಗೋದು ಬಿಡಬಾರದು ಮನುಷ್ಯನಾಗಿ ಹುಟ್ಟಿದ ಮೇಲೆ ದಾನ ಧರ್ಮವನ್ನು ಬಿಡಬಾರದೆಂದು ಹೇಳಲು ಬಂದ ಸಾರಥಿ ನಾನಲ್ಲ ಮೇಲೆ ದೇವ ಹೇಳಬೇಕು ದಮನವಾಗಿದ್ದವ ಬಳಿರ್ಯಲ್ಲ ಈ ಸಾರಥಿ ನಾವು ದಾರಂದರೆ ಹೌದಾರ ದೇವ ಚಕ್ರಾಧಿಗಳ ದಿಪ್ಪತಿಗಳ ದುಗಳ ಪದವಂತ ಎನ್ನಾಸ್ತ ದೇವತಲ್ ಕಳಿಸುವ ಕಟ್ಗಳನ್ನು ಓದಿಸಿ ವೀರ ಕ್ಷತ್ರಿಯ ವಂಶೋದ್ಭವನೆನಿಸಿ ಬಲೆ ಬಲೆ ನಟಿಸುವ ಸಟಲ ಪಟುತರ ತಟಗಟ್ಟಿತ ಪಾಠ ಪೀಠ ನೆನೆಸಿ ಈ ಭೂಮಂಡಲದವರು ನಾನೇ ಗಂಡುಗಲೆಯನ್ನು ಮಂಡಿಯನ್ನೆತ್ತುಕೊಂಡು ಹಂಡಲೆ ಪುಂಡರ ಮಂಡಿಯನ್ನು ಚಂದಾಡುವ ಪ್ರಚಂಡ ಬಲೆ ಎಲ್ಲ ಸಾರಥಿ ಭೂಮಿ ಕದಮದೋ ಮುಂದಕ್ಕಿಟ್ಟು ಕಾಲು ಹಿಂದಕ್ಕಿಡವರ ಗಂಡ ಮೃಗಬಲ ಚಂದ ಬಲೆ ಎಲ್ಲ ಸಾರಥಿ ಭೂಮಿ ಈ ಭೂಮಂಡಲದವರು ಅತಿ ಸಂಭ್ರಮದಿಂದ ಮರೆಯುವ ಮಣಿಪುರ ಅಧ್ಯಕ್ಷ ಚಿತ್ತೋರಾಂಗಿಯ ಗರ್ಭ ಸಂಜಾತ ಬಲೆ ಬಲೆ ಅಲ್ಲಿ ವೀರಭದ್ರು ಆನಂದ ಜಯಬೇರಿಯನ್ನು ಓಡಿಸು ಸಾರಥಿ ಓಡಿಸಿದ ಅದೇ ಪ್ರಕಾರವಾಗಿ ಹೋಗುದಿ ವೀರಭದ್ರು ಹರನು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಹಿಂದೂ ತಪ್ಪಲೆ ಸಾರಥಿ ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ದೇವ ದೇಶದಲ್ಲಿ ವಾಸವಾಗಿರುವ ಯಾವತ್ತು ಪ್ರಜೆಗಳ ಸುಮಾತಾಸ್ ಮಂತ್ರಿಗಳು ವಿಚಾರಿಸಿ ಕಾರಣ ಮರಣವಾಯಿತು ಕನ್ಯಾ ಸಾರಥಿ ನಾನು ಬಂದು ಸಂಗತಿ ಬೀಡವನ್ನು ಕರೆದಿರಿ ಜಾಗೃತಿ ಸಾರಥಿ ಎನ್ನ ಮಂತ್ರಿಯಾದ ಸುಬುದ್ಧಿಯನ್ನು ಬರೆಯುವ ಸಾರಥಿ ಜಾಗ್ರತೆ ಅದೇ ಪ್ರಕಾರವಾಗಿ ಬೀಡವನ್ನು ಕರೆದಿರಿ ಜಾಗೃತಿ ಧಾರಣಿಗೆ
ಸಸೆ ಇರಬೇಕು, ಮನದಾಗ ಖುಷಿ ಇರಬೇಕು, ಮಹಾಮಂತ್ರ ಗುರುತಿರಬೇಕು, ಸುಳ್ಳು ಸುಡಬೇಕು, ಸತ್ಯನ ಸುಡಗಾಡೆಗಿಡಬೇಕು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಊರಿಗೆ ಕೀರ್ತಿ ತರಬೇಕೆಂದು ಹೇಳಲವಲ್ಲ ಸಾರಥಿ ನಾನಲ್ಲ ಬೇರೆ ದೇವ, ಹೇಳಬೇಕು ತಮ್ಮ ನಾಮಾಂಕಿತವ. ಹೌದಾರ ದೇವ? ಶ್ರೀಮತ್ ರುಕ್ಮಿಣಿ ಮುಖರವಿಂದ ಸಾಧಕರಯಾದವ ಕುಲಂಬುದಿನಿಧಿ ನಾಯಕರ ಧ್ಯಾನ ಸಾರಥಿ ಭೂಮದಿ ಶ್ರೀವರ ಗೋಪಿ ವಿರುದ್ಧ ಶ್ರೀಕೃಷ್ಣ ಪಾದಂಬು ಜಡಿದಿಯಾಳ ಮೆರೆಯುವ ಸಾರಥಿ ಭೂಮದಿ ಮಣಿಪುರ ಅಧ್ಯಕ್ಷ ದಿವ್ಯ ಪ್ರಭಾವ. ಅದೇನು ದೇವ? ಮಣಿಪುರ ರಾಜಶಾಲಾದ ಬಬ್ಬುರವರು ಮಹಾರಾಜನ ಕರೆಸಿದ ಕಾರಣ ಬಳ್ಳಾಚಾರ್ಯ ತಿಳಿದ ಭೂಮತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ಸರ್ಪಂಚ್ ಗಿಡ್ಡೆ ತಾತನವರು ಬಬ್ರುವಾಹನ ಪಾತ್ರ ಮಾಡಿದಂತವ್ರಿಗೆ 500 ರೂಪಾಯಿಗಳನ್ನ ಆಯರ್ ಮಾಡಿರ್ತಾರೆ. ತಗೋಬೇಕಪ್ಪ ನಂಗ. ಬಲರಾಮರು ಬಬ್ರುವಾಹನ ಪಾತ್ರ ಮಾಡಿದಂತವ್ರಿಗೆ 500 ರೂಪಾಯಿಗಳನ್ನ ಆಯರ್ ಮಾಡಿರ್ತಾರೆ. ತಗಪ್ಪ. ಒಂದು ಬಾಗಿಲು ಗಿರಿ ಅವರು ಬಬ್ರುವಾಹನ ಪಾತ್ರ ಮಾಡಿದವರಂತವ್ರಿಗೆ 500 ರೂಪಾಯಿ ಆಯರ್ ಮಾಡಿರ್ತಾರೆ. ಹನುಮಂತಪ್ಪನವರು ಸುಬುದ್ಧಿ ಪಾತ್ರ ಮಾಡಿದಂತವರಿಗೆ 200 ರೂಪಾಯಿಗಳನ್ನ ಆಯರ್ ಮಾಡಿರ್ತಾರೆ. ಎಲ್ಲ ರೀತಿ ಹೆಂಗಪ್ಪನವರು ಬಬ್ರುವಾಹನ ಪಾತ್ರ ಮಾಡಿದಂತವ್ರಿಗೆ 200 ರೂಪಾಯಿ ಲೀಸ್ಟ್ ಮುಖಾಂತರ ಬರೆಸಿಬಿಡ್ರಪ್ಪ. ದುಡ್ಡಾದ್ರ ಅಲ್ಲಿ ರಾಸ್ತ ನೋಡಪ್ಪ. ಅಹೋ ಮಂತ್ರಿ ಶೇಖರ, ನಿನಗೆ ಜಯವಾಗಲಿ, ಮೇಲಕ್ಕೆ ಹೇಳು. ಅಹೋ ಮಂತ್ರಿ, ಅಂಗ ವಂಗ ಕನ್ನಡ 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 ಮೊದಲಾದ ದೇಶಗಳನ್ನು ಪರಿಪಾಲಿಸುವ ಸಾಮಂತರ ರಾಜ್ಯರ ತಪ್ಪದೇ ತಪ್ಪನ್ನು ಸರಿಯಾಗಿ ತಂದಪ್ಪಿಸುವರೋ ಇಲ್ಲವೋ? ಮಂತ್ರಿವರ್ಯ, ಏನ್ ಸರಿಯಾಗಿ ಸಲ್ಲಿಸುವರೇ? ಚತ್ತನ ಒಂಬಕ್ಕ ಸಕ್ಕಿ ಸೇರಿಸಿ ಸರಿಯಾದ ರೀತಿಯಲ್ಲಿ ಲೆಕ್ಕ ಪತ್ರಗಳನ್ನು ಮಾಡಿರುವೆಯೋ? ಮಂತ್ರಿವರ್ಯ, ದರಿದ್ರ ಸಂಪಾದಿಯ ಮನನೊಂದ ದೇಹಿ ಎಂದು ಬೇಡಿದ ವಿದ್ಯುತ್ ಜನಾದಿಗಳಿಗೆ ದಾನವೆಂಬ ಶಾಂತ ಗುಣದಿಂದ ಸಂತೋಷ ಪಡಿಸಿದೆಯೋ? ಮಂತ್ರಿವರ್ಯ, ಇದು ಅಲ್ಲದವರವರನ್ನು ಚಾಲಿಸ್ತಾದಿಗಳು ತಪ್ಪದೇ ನಡೆಯುತ್ತಿರುವವೇ? ದೇಶವಲ್ಲ ಸುಭಿಕ್ಷಾದಿಂದಿರುವುದೇ ಚೆನ್ನಾಗಿ ವಿರಸವು ಮಂತ್ರಿ ಶೇಖರ. ಕಾರ್ಯಕ್ರಮರು ಅಹೋ ಮಂತ್ರಿ ಶೇಖರ, ಅಹೋ ಮಂತ್ರಿ, ನಿಮ್ಮ ಆಜ್ಞ ಪ್ರಕಾರವಾಗಿ ಎಲ್ಲವೂ ಸಲ್ಲಲಿ ಎನ್ನೇನು. ಅಹೋ ಮಂತ್ರಿ, ಆದರೆ ಮತ್ತೆ ಒಂದು ವರ್ತನೆಯನ್ನು ಬಿತ್ತರಿಸಲು ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಮಂತ್ರಿ. ಅಸ್ತಿನ ಮಧ್ಯೆ ಊರತ್ತ ಚಿತ್ತರಿಗೆ ಪರಿಪಾಲಿಸುವ ಪಾಂಡವರ ಪುತ್ರನಾದ ಧರ್ಮರಾಜನ ಉತ್ತಮವಾದ ಅಹೋ ರಾಜ. ಅಹೋ ಮಂತ್ರಿ, ಒಕ್ಕ ಸಂಚರ ಸುತ್ತಾದ ಮುಖಂಡ ಅದರ ಪನೆಯಲ್ಲಿ ಬರೆದ ಲಿಖಿತ ನೋಡಲವಾಗೆ ಕುದುರೆ ಮೈಗಾಗಲವಾಗಿ ಬಂದಿರಬಹುದು ಕಲಿವಿದ್ದ ಪ್ರವೀಣನಾದ ಅರ್ಜುನನ ತತ್ತನಂ ವೀರಾದಿವೀರ ಬುದ್ಧ ಸೇನೆಯವರೇ ಚರಣಂದು ಕಪ್ಪು ಕಾಣಿಕೆ ಕೊಟ್ಟು ಒಪ್ಪಿಸಬೇಕಂತ ಕೇಳಿದ ಭೂಪತಿ ಇದೇ ಸಂಗತಿ. ಅಹೋ ಮಂತ್ರಿವರ್ಯ, ನೋಡಿದೀಯಾ ಧರ್ಮರಾಯನ ಚರ್ಯ? ಅಹೋ ಮಂತ್ರಿ, ಅಹೋ
ಕಿತ್ತ ಮಾದ ಈ ವೇಳೆ ನಾನೋರ್ವೇನು ಹತಲಿತ ಬಲಶಾಲಿ ಅಂತಲೂ ಉಳಿದ ರಾಜರೆಲ್ಲರ ಬನಹೀನರಂತಲೂ ಚಂಡರಂತಲೂ ತಿಳಿದುಕೊಂಡಿರುವನೋ ಏನೋ ಮಂತ್ರಿವರ್ಯ ಓ ರಾಜವರ್ಯ ಇದು ಹೊಲ್ಲದೆ ಹಾಕುತ್ತಿರಿಯಂ ಕಟ್ಟಿದ ರಾಜರೆಲ್ಲರ ಮೈಗಾವಲಿಗೆ ಬಂದ ಹಕ್ಕಿನ ನಮ್ಗೆಲ್ಲ ಬೇಕಂತೆ ಇಲ್ಲವಾಯಿತ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕಂತೆ ಮಂತ್ರಿ ಓ ರಾಜ ಎಲ್ಲೆಡಿಯಲು ಬಲ್ಲಿದರಾದ ಭೂವಲ್ಲವರಿಂದ ತಪ್ಪದ ಕಪ್ಪ ಕಾಣಿಕೆಯನ್ನು ಕೈಗೊಳ್ಳುವ ಕಲಿವೀರನಾದ ನಾನು ಅವರಿಗೆ ಕಪ್ಪವನ್ನು ಕೊಡಬೇಕೆ ಅವರಿಗೆ ಕಣ್ಣು ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡಬೇಕೆ ಬೇರೆ ಅಸ್ತಮಂ ಹಿಡಿದು ತಂದು ನಮ್ಮ ಅಶ್ವಾಲಯದೊಳ ಕಟ್ಟಿಸು ನಾಳಿನ ದಿನದ ಯುದ್ಧಕ್ಕೆ ಹೊರಡಲು ಪ್ರಸಿದ್ಧರಾದ ಭಟರಿಗೆಲ್ಲ ಡಂಗೂರದ ಮೂಲಕ ತಿಳಿಸು ರಣಬೇರಿ ಎಮ್ಮನಿಗಿಸು ಮಂತ್ರಿಶೇಖರ ಮತ್ ಕಾರ್ಯ ದುರಂದರ ಅಹೋ ಬಪ್ಪುರವಾದ ಮಹಿಪತೆ ಬಳಿರೆ ಬಳಿರೆ ವಂಶಗಳು ಚರಣೆಂದ ಪರಮಿತ ಕಲಿವೀರನಾದ ಅರ್ಜುನನ ಮೆಂದಿಗೂ ವಿದೇವಂ ಸದಸಲ್ಲಕ್ಕ ಡಂಗುರವಂ ಓಡಿಸುವನು ರಾಜ ರವಿಕೋಟಿ ಧ್ವಜ ನಿನ್ನ ಇಷ್ಟ ಅಂತ ಆಗಲಿ ಮಂತ್ರಿ ಪೌಡಪ್ಪನವ್ರು ನಾಗರಾಜ್ ಅವರು ಸುಬುದ್ಧಿ ಪಾತ್ರ ಮಾಡಿದಂಥವ್ರಿಗೆ 200 ರೂಪಾಯಿಗಳನ್ನ ಏನ್ ಮಾಡಿರ್ತಾರೆ. ಎಗಿರ್ತಾವ ಆಯ್ತು ಬಾ 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 ಸರ ಅಂತ ಅಣ್ಣ ಅಣ್ಣವು ಕುಣಿಸ ಅಂತ ಸವಿಕ್ಯಪ್ರದಾಯಿನಿ ಶುಭವಾಗ್ಲಿ ಮೇಲೆ ಕೇಳು ಪುತ್ರ ಕೋಮಲ ಗಾತ್ರ ಸರಿಸ್ಬೇಕು ಯಾರೋ ಒಂದಾಗಲ್ಲ ಕಂದ ಕುಮಾರ ಕರದಲ್ಲಿ ಕೋಗಂಡವನ್ನು ಪಿಡಿದು ಎಲ್ಲಿಗೆ ಹೋಗುವೆ ಪುತ್ರ ಯುದ್ಧಕ್ಕೆ ಹೋಗುತ್ತಿರುವನು ಮಾತೆ ಅಹೋ ಜನನಿ ಪುರದ ಪರಿವಾರದೊಡನೆ ಕದನಕ್ಕೆ ಹೋಗುವನು ಜನನಿ ಸವಿಕ್ಯಪ್ರದಾಯಿನಿ ಕುಮಾರ ಅಮ್ಮಯ್ಯ ಹೇಳುವೆನು ಕೇಳು ಚೆನ್ನಾಗಿ ಹೇಳು ಮಾತೆ ಕಾದು ಮತ್ತೆ ಒಂದು ಗಿಡಕ್ಕೆ ಯಾಕೆ ಅಯ್ಯೋ ಅಮ್ಮಯ್ಯ ಹೇಳುವೆನು ಕೇಳು ಚೆನ್ನಾಗಿ ಹೇಳು ಮಾತೆ ಮಣಿಪುರದ ಮಹಾವೀರ ಬಬ್ರುವಾಹನ ಮಣಿಪುರದ ಮಹಾವೀರ ಬಬ್ರುವಾಹನ ಹೆತ್ತ ತಾಯಿನ ಮಣಿಪುರದ ಮಹಾವೀರ ಬಬ್ರುವಾಹನ ಮರಣ
ಸುಖಮಾನಾದ ಬಬ್ರುವಾಹನ ಪ್ರೀತಿಯ ಮಮತೆಯಾದ ಮಾತೆ ಯುದ್ಧ ರಂಗಕ್ಕೆ ಹೋಗುತ್ತನೆಂದು ಕರೆದಲ್ಲಿ ಕೋದಂಡೆಯನ್ನು ಪಡೆದುಕೊಂಡು ಆತುರವಾಗಿ ಹೋಗುತ್ತಿರುವೆಯಾ? ಹೌದು ಮಾತೆ. ಇದು ಸರಿಯಲ್ಲ. ತಾಯಿಯ ಮಾತನ್ನು ಮೀರದೆ ಪುತ್ರ ಕೋಮಲ ಗಾತ್ರ ಸದಮಲ ಮತೀತಳಾದ ಮಾತೆ ಲೋಕ ಪ್ರಖ್ಯಾತರಾದ ಕರಿರಾಜರ ಯಜ್ಞಾಶವ ಎಂಬ ಮಣಿವರ ಒಂಪತ್ತು ಸಂಚರಿಸುತ್ತಿರುವುದು ಜನನೇ ಕುಮಾರ. ನಮ್ಮ ಚಾರರ ಮುಖದಿಂದ ತಿಳಿದು ದತ್ತ ಹಾವ ಎಂಬುದನ್ನು ನಮ್ಮ ಅಸ್ವಾದ ಬಂದರನಾಗಿ ಬಂಧಿಸಿರುವನು ಜನನೇ ಕಂದ. ಅದರ ಮೈಗಾವಲಿಯಾಗಿ ಬಂದ ಕಲಿವೀರ ದಡನ ಕದನಕ್ಕೆ ಹೋಗಬೇಕೆಂದು ಪ್ರಯಾಣಗೈದಿರುವನು ಕೇಳಿದೆಯ ಜನನಿ ಲೋಕಪಾವನಿ ಕಂದ. ಹೆತ್ತ ತಾಯಿಯ ಮುಂದೆ ತಿಳಿಸಲಾರದಂಥ ನಿನ್ನ ಕಾರ್ಯವು ಅಂಥದ್ದಿರುವುದು. ಅಂತ ಕಾರ್ಯವಿರುವುದು ಮಾತೆ ಮಂತ್ರ ಜೊತೆಗೂಡಿ ಬರುತ್ತಿರುವಿರಾ? ಹೌದು ಮಾತೆ. ಕಂದ ಜನನಿ ಹೇಳುವೆನು ಕೇಳು. ಹೇಳು ಮಾತೆ. ಛತ್ರ ಚಾಮರ ಹಿಡಿದು ಮಂತ್ರಿಯ ಚಂದ ನೋಡಿ ಆತುರದಿಂದ ಎಲ್ಲಿಗೆ ಹೋಗುವೆ? ಛತ್ರ ಚಾಮರ ಹಿಡಿದು ಮಂತ್ರಿಯ ಚಂದ ನೋಡಿ ಆತುರದಿಂದ ಎಲ್ಲಿಗೆ ಹೋಗುವೆ? ತಾಯಿಯ ಮುಂದೆ ತಿಳಿಸೋದೇನು? ಅದು ಎಷ್ಟು ಮಾತ್ರಕ್ಕೆ ತಿಳಿಸುವುದಲ್ಲ ಮಾತೆ ಕುಮಾರ. ಅಮ್ಮಯ್ಯ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ತಾಯಿಯ ಮುಂದೆ ತಿಳಿಸೋದೇನು? ತಾಯಿಯ ಮಕ್ಕಳಿಗೆ ಮೊದಲನೆಯ ಗುರು. ತಾಯಿಯ ಮಕ್ಕಳಿಗೆ ಮೊದಲನೆಯ ಗುರು. ಮಣಿಪುರದ ಮಹಾವೀರ ಬಬ್ರುವಾಹನ. ಮಣಿಪುರದ ಮಹಾವೀರ ಬಬ್ರುವಾಹನ. ಬಬ್ರುವಾಹನ ಬಬ್ರುವಾಹನ. ಮಮತೆಯ ಮಗನಾದ ಬಬ್ರುವಾಹನ ಮಾತಿಯಾದ ಚಿತ್ರಾಂಗಿಯ ದೇವಿ ಛತ್ರ ಚಾಮರವನ್ನು ಹಿಡಿದು ಮಂತ್ರಿಯ ಜೊತೆ ಹೂಡಿ ಧನುರ್ಧಾರಿಯಾಗಿ ಹೋಗುತ್ತಿರುವೆಯಾ? ಹೌದು ಮಾತೆ. ಯಾವ ರಾಜ ಕಾರ್ಯಕ್ಕಾಗಿ ಹೊರಟಿರುವೆ, ಯಾವ ರಾಜನ ಕುದುರೆಯನ್ನು ಕಟ್ಟಿರುವೆ, ಆ ವಿಚಾರವನ್ನು ತಿಳಿಸು ಪುತ್ರ ಕೋಮಲ ಗಾತ್ರ. ಅಹೋ ಮಾತೆ ಹೇಳುವನು ಕೇಳು ಅಸ್ವದ ವಾರ್ತೆ ಜನನೇ. ಈ ಪೃಥ್ವಿಯೇಳು ಪ್ರಖ್ಯಾತರಾದ ಪಾಂಡವರು ಪೋಸ್ತಮನ ಪುತ್ರನಾದ ಧರ್ಮರಾಜ ಯಜ್ಞದ ಕುದುರೆಯಂತೆ ಅದರ ಮೈಗಾವಲಿಯಾಗಿ ಕೋಲಂ ಪಾಂಡಿತ್ಯನಾದ ಗಾಂಧೀವಿಯೇ ಬಂದಿರುವಂತೆ. ಹೌದು ಅಮ್ಮಯ್ಯ ಕಂದ. ಆತನಿಗೆ ಮೆಂಡಾದ ಗಂಡುಗಲಿಯಳು ಈ ಭೂಮಂಡಲದೋಳು ಹೇಳುವಂತೆ ವೀರರಾಜರ ಕುದುರೆ ಎಂಬಂದು ಸ್ವಾರ್ಥನೊಡೆ ಯುದ್ಧವನ್ನು ಮಾಡಿ ಗೆಲ್ಲಬೇಕಂತೆ, ಇಲ್ಲವೇ ಶರಣಾಗತರಾಗಿ ತಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕಂತೆ. ಎಂಥ ಸುದ್ದಿಯನ್ನು ಹೇಳಿಲ್ಲ ಪುತ್ರ. ಕಾಲ ಹಣೆಗೊಂದು ಅದಾಲೆ ಬಂದಿದೆ 12 ಎಂಚ ಮೇಲೆ ಬರಲ್ಲ. ಅಂಬದ್ ಅಲ್ಲೇ ನಿಂತ್ಕೊಂಡ್ರೆ ನಾವೇನ್ ಮಾಡೋಣ? ಅವ್ರು ಅಹೋ ಮಾತೆ ಕುಮಾರ. ತತ್ವಾರ್ತಿಯನ್ನು ಕೇಳಿ ಸಕಲರಿಂದ ಕಪ್ಪವನ್ನು ಕೈಕೊಳ್ಳುವ ಕಲಿವೀರ ಬಬ್ರುವಾಹನದ ನಿನ್ನ ತನವನ ಪರಾಕ್ರಮದ ಗಾಳಿವೇ ತೋರಿಸಬೇಕೆಂದು ಹತನ ತೊರೆದ ಒಮ್ಮಲ್ಲಿ ಸರ್ಜನ ಒಡನೆ ಸಮರಕ್ಕೆ ಹೊರಟಿರುವನ ಜನನಿ ಸವಿಕ್ಕ ಪ್ರದಾಯಿನು ಕುಮಾರ. ಅಮ್ಮಯ್ಯ ಪಾರ್ಥನ ಕುದುರೆಯನ್ನು ಕಟ್ಟಿ ಎಂಥ ಅಪಕೀರ್ತಿಯನ್ನು ಮಾಡಿದೆಯಲ್ಲ. ನಾನೇನು ಮಾಡಿದನು ಮಾತೆ ಕುಮಾರ. ಅಮ್ಮಯ್ಯ ಪಾರ್ಥನನ್ನು ತಾರೆಂದು ತಿಳಿಯದೆ ಇಂಥ ಕಾರ್ಯವನ್ನು ಮಾಡಿದೆಯಾ? ಯಾರಾಗಿರಬಹುದು ಮಾತೆ ಪುತ್ರ ಜನನಿ. ಆತನು ಯಾರೆಂದು ನೀನು ತಿಳಿದುಕೊಳ್ಳಬೇಕೆ? ಹೌದು ಮಾತೆ ಕುಮಾರ. ಜನನಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ನಂದನಾಗ್ರೇ ಕೇಳಲೊಡುವೆನು. ನಂದನಾಗ್ರೇ ಕೇಳಲೊಡುವೆನು. ತಾಯಿ ಮಾತು ಕೇಳದೆ, ತಾಯಿ ಮಾತು ಕೇಳದೆ ಹೇಳುವೆನು. ನಂದನಾಗ್ರೇ
ಆತನ ಯಾರೆಂದು ಹೇಳುವನ ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳ ಮಾತೆ. ಮಧ್ಯಮ ಬಾಂಧವನು ಯಾರೆಂದು ತಿಳಿದಿದ್ದೇನ. ಎಂಥ ಕಾರ್ಯ ಮಾಡಿದನೆ, ಎಂಥ ಕಾರ್ಯ ಮಾಡಿದನೆ. ವಜ್ರವಾಹನ ನಂದನಾದನೆ ಕೇಳು ನುಡಿಯುವನು. ನಂದನಾದನೆ ಕೇಳು ನುಡಿಯುವನು. ಕಂದ ಅಮ್ಮಯ್ಯ, ಪಾಂಡು ಕುವನಾದ ಮಧ್ಯಮ ಪಾಂಡವರನ್ನು ದಾರೆಂದು ತಿಳಿದು ಕುದುರೆಯನ್ನು ಕಟ್ಟಿರುವೆ ಪುತ್ರ. ಅವನ ದಾರನ್ನು ನನಗೆ ತಿಳಿದಿಲ್ವಾ? ಕುದುರೆಯನ್ನು ಕಟ್ಟಿರುವನ ಮಾತೆ. ಕಂದ ಅಮ್ಮಯ್ಯ, ಆ ಪಾರ್ಥನ ಯಾರೆಂದು ಹೇಳುವನ ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳ ಮಾತೆ. ಕುಮಾರ, ಜನನೇ ಆತನೇ ನಿನಗೆ ಜನಕನಾಗಬೇಕು, ಹೌದೇನು ಮಾತೆ. ನನಗೆ ಕಾಂತನಾಗಬೇಕು. ಹೌದೇನು ಮಾತೆ. ಕಂದ ಜನನೇ ತಂದೆಯವರು ಇಂಥ ಕಾರ್ಯ ಮಾಡುವುದೊಂದಿಗೆ ಸರಿಯಲ್ಲ ಪುತ್ರ. ಕೋಮಲ ಗಾತ್ರ ಸುಗುಣ ಗುಣಾಬ್ಧಿಶಾಲಾದ ಮಾತೆ, ಲೋಕ ಪ್ರಖ್ಯಾತೆ. ಕುಮಾರ, ಈ ಪೃಥ್ವಿಯವತಿ ಸಮರ್ಥನನ್ನೆನಿಸಿದ ಆ ಪಾರ್ಥನು ಎಲ್ಲಿಗೆ ಪಿತನಾಗಬೇಕೆಂದರಿಯದು ಕುದುರೆಯಂ ಕಟ್ಟಿದೆ. ಜನನೇ ಹರಿಯದ ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು. ಜನನೇ ಕುಮಾರ, ಇಷ್ಟು ಮಾತ್ರಕ್ಕೆ ನೀನು ಕೋಪವನ್ನು ಮಾಡಬಹುದೇ? ನಿನ್ನಯ ಮನೋಸಂಕಲ್ಪವೇ ಇರುವುದು ನಾನು ಅರಿಯನು. ಅದರ ವಿವರವನ್ನು ತಿಳಿಸಿದರೆ ನಿನ್ನ ಮನದ ಕೋರಿಕೆಯನ್ನು ತೀರಿಸುವನು, ನಿನ್ನ ಹರಿಸಪಡಿಸುವನು. ಕೇಳಿದೆಯ ಮಾತೆ ಪರಮ ಪ್ರಖ್ಯಾತೆ. ಕಂದ ಅಮ್ಮಯ್ಯ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ಅರ್ಜುನ ಅಂಶೋತ್ಸವ ರುಚಿಕೇಂದ್ರ ರೆಡಿಯವರು. ಕದನವು ಬೇಡ ಮಾತೆ. ಜನನೇ ಲೋಕದಲ್ಲಿ ತಂದೆಯವರು ಕದನವನ್ನು ಮಾಡಿದರೆ ಅಪಕೀರ್ತಿ ಬರುವುದಿಲ್ಲವೇ ಪುತ್ರ? ಅದು ಯಾಕಕ್ಕೆ ಮಾತೆ. ತಂದೆಯರ ಕದನವು ಬೇಡ, ವಜ್ರವಾಹನ ನಂದನಾದನೆ ಕೇಳು ನುಡಿಯುವನು. ನಂದನಾದನೆ ಕೇಳು ನುಡಿಯುವನು. ಕ್ಷೇತ್ರೀಯ ವಂಶೋದ್ಧಾರಕನಾದ ಬಬ್ರುವಾಹನ, ಮಾತಿಯಾದ ಚಿತ್ರಾಂಗಿಯಾದೇವಿ, ನಿನ್ನ ಹೆತ್ತಾತನಾದ ಪಾರ್ಥನು ಭೂಪ್ರದಕ್ಷಿಣೆಗೆಂದು ಬಂದಾಗ ಕಂದ ಅಮ್ಮಯ್ಯ, ಆತನ ಸೌಂದರ್ಯಕ್ಕೆ ನಾನು ಮಾರಿ ಹೋಗಿ ನಾವಿಬ್ಬರು ಗಾಂಧರ್ವ ವಿಧಿಯಿಂದ ಮದುವೆ ಮಾಡಿಕೊಂಡೆವು. ಹೌದೇನು ಜನನಿ. ಕುಮಾರ, ಅಮ್ಮಯ್ಯ, ಆಗ ಪಾರ್ಥನು ಕೆಲವು ಸಮಯ ಇಲ್ಲವಿದ್ದು ಆ ನಂತರ ಹೊರಟು ಹೋದನು. ಹೌದೇನು ಮಾತೆ. ಕುಮಾರ, ಜನನಿ, ಆಗ ನೀನು ನನ್ನ ಗರ್ಭದಲ್ಲಿ ಜನಿಸಿದೆ. ಕಂದ, ಜನನಿ, ಈಗ ಪಾರ್ಥನು ಇಲ್ಲಿಗೆ ಬಂದಿರುವನು. ಕಂದ, ಜನನಿ, ನಿನ್ನ ತಂದೆಯನ್ನು ಮನೆಪುರಕ್ಕೆ ಕರೆದುಕೊಂಡು ಬಾ ಎಂದು ನಿನಗೆ ವಿನಯದಿಂದ ಬೇಡಿಕೊಳ್ಳುವಿರ ಕಂದ. ಆಗ ಆಗೋದೇನು ಮನಕ್ಕೆ ಆನಂದ. ಪ್ರತಿವ್ರತ ಶಿರೋಮಣಿಯನ್ನೆನಿಸಿದ ಅಮ್ಮ ಜನನಿಯೇ, ಕಂದನಾದ ಬಬ್ರುವಾಹನ, ಇಷ್ಟು ಮಾತ್ರಕ್ಕೆ ನೀನು ಕೋಪವಮ್ಮ, ಇಷ್ಟು ಮಾತ್ರಕ್ಕೆ ನೀನು ಆತರ ಪಡುವುದಾತಕ್ಕೆ. ಜನನಿ, ಕುಮಾರ, ನಿನ್ನ ಮನೋದಷ್ಟದಂತ ಕಾರ್ಯವನ್ನು ನೆರವೇರಿಸದಿದ್ದರೆ ನಿನ್ನ ಉದರದಲ್ಲಿ ಜನಸಲೇತಕ್ಕೆ. ಜನನೇ ಕಂದ, ತತ್ಪ್ರಯುಕ್ತ ನೀನು ಹೊರಮನಿಗೆ ಹೋಗು ಪಾರ್ಥನ ರಾಣಿ ಕೊಡೆಯನ್ನಿಗೆ ಅಪ್ಪಣೆ. ಆಗಲಿ, ಅಪ್ಪಣೆಯನ್ನು ಕೊಡುವೆನು. ಬೇಗನೆ ಹೋಗಿ ನಿನ್ನ ಪುತ್ರನ್ನು ಕರೆದುಕೊಂಡು ಬಾ ಪುತ್ರ. ಕೋಮಲ ಗಾತ್ರ ಸಾರಥಿ ಇಕೋ ನಮ್ಮ ಜನನಿಯಾದ ಚಿತ್ರಾಂಗಿ ಹೇಳಿದ ವಾಕ್ಯವನ್ನು ಲಾಲಿಸುವಂತೆ ನಾಳಿನ ದಿನದೋಳು ನಮ್ಮಯ ಸರ್ವ ಸಾಮ್ರಾಜ್ಯವನ್ನು ಅರ್ಜುನ ಬಾಲಸಿಸಿ ಎಲ್ಲ ಸಾರಥೆ ಅಥನವನ್ನು ಸಂತೋಷಪಡಿಸಿ ನಮ್ಮ ಮಂದಿರಕ್ಕೆ ಚಂದದಿಂದ ಕರೆ ತರುವುದಕ್ಕಾಗಿ ಅರಸು ಮಾನಸರಾಗಿ ಪೂರಜರನೆಲ್ಲರೂ ತಮಗುಳ್ಳ ತಮಕನಕ್ಕಾಗಿ
ವಸ್ತುಗಳನ್ನು ಅಲ್ಲಿ ಹೇಳಿ ವೀರೇಶಿಕೊಂಡು ನಾರಿಯರ ಸಮೂಹವೆಲ್ಲ ಕನಸ ಕನ್ನಡಿ ಎಂಬಿಡಿದುಕೊಂಡು ಅರ್ಜುನನಿಗೆ ಶೀಘ್ರವೇ ಹೊರಡುವಂತ ಆಜ್ಞಾಪಿಸು. ಪೂರ್ವವನ್ನು ಸಿಂಗರಿಸಲು ಡಂಗೂರವನ್ನು ಮಡಿಸಿ ಸಾರಥಿ ಹೋಗಿ ಜಾಗ್ರತೆ. ಅದೇ ಪ್ರಕಾರವಾಗಲಿ ಈಗ ಅರ್ಜುನ ಹಂಸಧ್ವಜ ಋಷಿಕೇಶ ಬರೆಯಬ ಅರ್ಜುನ ಹಂಸಧ್ವಜ ಋಷಿಕೇಶ ಪವಡಪ್ಪನವ್ರ ನಾಗರಾಜ್ ಅವರು ಈ ಬಯಲಾಟದ ಮ್ಯಾನೇಜರ್ಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಆ ಬಯಲಾಟದ ಮ್ಯಾನೇಜರ್ ಸ್ವೀಕರಿಸಬೇಕೆಂದು ವಿನಂತಿ. ಅದೇ ಪ್ರಕಾರ ಹೊಸಳ್ಳಿ ಮಲ್ಲಿ ಅವರು ಸುಬುದ್ಧಿ ಪಾತ್ರ ಮಾಡಿದಂತವರಿಗೆ 100 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅವರು ಸ್ವೀಕರಿಸಬೇಕೆಂದು ವಿನಂತಿ.